ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷರಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಹೊರಗಡೆ ಹೋಗ್ತಾನೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಊರಿಗೆ ಹೋಗ್ತಾ ಇದ್ದೀವಿ. ಒಂದು ಶಾರ್ಟ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಭಾಳ ದಿನ ಆಗಿತ್ತು, ಅಮ್ಮನೂ ಎಲ್ಲಿ ಹೋಗಿರಲಿಲ್ಲ, ಅವ್ರಿಗೂ ಹುಷಾರು ಇಲ್ಲದೆ ಇರೋ ಕಾರಣ ಇವಾಗ ಒಂದು ಸ್ವಲ್ಪ ನಡೀತಾರೆ. ಅದಕ್ಕೋಸ್ಕರ ಎಲ್ಲಾದರೂ ದೇವ್ರಿಗೆ ಹೋಗಿ ಬರೋಣ, ಒಂದು ಸ್ವಲ್ಪ ಶಾರ್ಟ್ ಟ್ರಿಪ್ ಆಗುತ್ತೆ. ಮತ್ತು ಮಕ್ಕಳಿಗೂ ಹಾಲಿಡೇ ಇರೋ ಕಾರಣ 1 ಇಯರಲ್ಲಿ ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಫ್ಯಾಮಿಲಿಯವರೆಲ್ಲರೂ ಸೇರಿಕೊಂಡು ಒಂದು ಟ್ರಿಪ್ ಮಾಡೋಣ ಅಂತ ಇವಾಗ ಅಕ್ಕನ ಮನೆಯಿಂದ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗೋದಿತ್ತು. ಅದಕ್ಕೋಸ್ಕರ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆನೂ ಅಂತ ಹೋಗ್ತಾ ಇದ್ದೆ. ಮಧ್ಯೆ ಹೋಗ್ತಾ ರಸ್ತೆಯಲ್ಲಿ ಗ್ರಾಮ ದೇವತೆ ಜಾತ್ರೆ ಇತ್ತು. ಇವಾಗ ಏಪ್ರಿಲ್ ಮೇ ಫುಲ್ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಊರಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಆಟ ಆಡೋ ಸಾಮಾನೆಲ್ಲ ನೋಡಿ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ನಾನು ಹೋಗ್ತಾ ಟೈಮ್ ಬಂದುಬಿಟ್ಟು ನಾವು ಬಿಟ್ಟಿದ್ದು 4 o'clock 4:10 ಏನೋ ಆಗಿತ್ತು. ಒಂದು ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು. ಅಲ್ಲಿಂದ ನಾವು ಲೆನ್ಸ್ ಕಾರ್ಡಿಗೆ ಹೋಗೋಣ ಅಂತ ಬಂದ್ವಿ. ಯಾಕಂದರೆ ಸ್ಪೆಕ್ಸ್ ನೋಡಬೇಕಿತ್ತು. ಮತ್ತು ಅಲ್ಲಿ ಟ್ರೀಟ್ಮೆಂಟು ಚೆನ್ನಾಗಿದೆ ಅಂತ ಆಲ್ಮೋಸ್ಟ್ ಎಲ್ಲರೂ ಭಾಳ ಹೇಳ್ತಾಯಿದ್ರು. ಆಫರ್ಸು ಚೆನ್ನಾಗಿರುತ್ತೆ. ನಾವು ಒಂದು ಸಲ ಟೆಸ್ಟ್ ಮಾಡ್ಕೊಳ್ಳೋಣ, ಸ್ಪೆಕ್ಸ್ ನೋಡೋಣ ಯಾವ ರೀತಿ ಇರುತ್ತೆ ಏನು ಅಂತ ಹೋಗ್ತಾ ದಾರಿಯಲ್ಲಿ ಲೆನ್ಸ್ ಕಾರ್ಡ್ ಇತ್ತು. ಅಲ್ಲಿ ಒಂದು ಸ್ಟಾಪ್ ತೊಗೊಂಡು ನಿಖಿಲ್ ಅವರು ಲೆನ್ಸ್ ಕಾರ್ಡ್ ಟೆಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ಸ್ಪೆಕ್ಸ್ ಎಲ್ಲ ಯಾವ್ದು ನಮಗೆ ಸೂಟ್ ಆಗುತ್ತೆ, ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನೆಲ್ಲ ಅವರು ಹೇಳ್ತಾರೆ. ಇಲ್ಲ ಅದು ಬೇಡಪ್ಪ ಅಂದರೆ ಆಪ್ಷನಲ್ಲಿ ನಮಗೂ ಇರುತ್ತೆ. ನಿಮಗೆ ಯಾವ ಥರ ಬೇಕು, ನಿಮಗೆ ಯಾವ್ದು ಸೂಟ್ ಆಗುತ್ತೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ನೀವು ಅದನ್ನು ನೋಡಿಕೊಂಡು ಹಾಕ್ಕೊಳ್ಬೋದು. 100ಅಲ್ಲಿ 90% ಚೆನ್ನಾಗಿದೆ ಅಂತ ಹೇಳ್ಬೋದು. ಟ್ರೀಟ್ಮೆಂಟ್ ಆಗಲಿ, ಸ್ಪೆಕ್ಸ್ ಆಗಲಿ, ಅವರು ಅಡ್ವೈಸ್ ಮಾಡೋದಾಗಲಿ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ನಿಖಿಲ್ ಅವರು ಟೆಸ್ಟ್ ಮಾಡ್ಕೊಳ್ತಾಯಿದ್ರು. ಟೆಸ್ಟ್ ಎಲ್ಲ ಮುಗಿಸ್ಬಿಟ್ಟು ಆರ್ಡ್ರ್ ಕೊಡೋದಿರುತ್ತೆ. ಆರ್ಡರ್ ಕೊಟ್ಟು 4 to 5 ಡೇಸಿಗೆ ಕೊರಿಯರ್ ಮಾಡ್ತಾರೆ. ಇಲ್ಲ ನಾವಲ್ಲಿ ಹೋಗಿ ಪಿಕಪ್ ಮಾಡ್ಕೊಳ್ಬೋದು. ಹೋಗ್ತಾ ಆಯ್ತಾ ಈವ್ನಿಂಗ್ ಆಗಿತ್ತು. ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಏನೂ ಇಲ್ಲ ಇವತ್ತು, ಯಾಕೇನೋ ಒಂದು ಸ್ವಲ್ಪ ಮಳೆನೂ ಬಂದುಬಿಡ್ತು. ನಿಂತ್ಕೊಳ್ಳಿಲ್ಲ ನಾವು. ಮತ್ತು ಲೆನ್ಸ್ ಕಾರ್ಡಿಗೆ ಅಲ್ಲೊಂದು ಹೋಗೋದಿತ್ತು. ಅಲ್ಲಿ ತೋರಿಸ್ಕೊಂಡು ಬರೋಷ್ಟೊತ್ತಿಗೆ ಟೈಮು 6:30 ಏನೋ ಆಗ್ತಾ ಬಂತು. ಹಸಿವಾಗಿತ್ತು, ಏನಾದರೂ ತಿಳ್ಕೊಂಡು ಹೋಗೋಣ ಅಂತ ದಾವಣಗೆರೆ ಬೆಣ್ಣೆ ದೋಸೆ ತೊಗೊಂಡಿದ್ದೀವಿ. ಇಬ್ಬರು ಒಂದರಲ್ಲೇ ಶೇರ್ ಮಾಡಬೇಕು. ಹೆವಿ ಅಂತೂ ತಿನ್ನೋಕ್ಕಾಗೋದಿಲ್ಲ ಎಲ್ಲ. ಚಲೋ ಐತಿ. ನೀನು ಖಾರ ತೆತ್ತಿರ್ಬೋದು ಫಸ್ಟಿಗೆ. ಫಸ್ಟ್ ನೀರಿದೆ ಖಾರ ಹತ್ತಿರ್ಬೋದು. ಬೆನ್ನಿ ಇರ್ತೈತಲ್ಲ ಅದೇ ಸಂಬಂಧ. ನೋಡಲ್ಲ ಆಗ್ತೈತೇನಿಲ್ಲ. ಇವಾಗ ಬಂದ್ಬಿಟ್ಟಿದ್ವಿ. ಹಾಯ್ ಗೋಲು, ಇಷ್ಟ ಕೊಟ್ಟಾರೆ. ತಿನ್ನೋದು ಬಿಟ್ಟ ಮೊದಲ ಕಾಕ ಕಡೆ ಓಡೋಕ್ಕಾರ. ಇವಾಗ ಬಂದು ಮುಟ್ಟಿದ್ವಿ. ಅಲ್ಲೊಂದು ಸ್ವಲ್ಪ ಮಳೆ ಇತ್ತು, ಇಲ್ಲಿ ಮಳೆ ಇರಲಿಲ್ಲ. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ಟೈಮು 7:30 ಏನೋ ಆಗ್ತದೆ. ಇವಾಗ ಸ್ವಲ್ಪ ಮಾರ್ಕೆಟ್ ಹೋಗಿ ಬರ್ತೀವಿ. ನಾನು, ಸ್ವಾತಿ, ಗೋಲು ಮತ್ತು ಇವ್ರು. कुंदरती नहीं हे माझं असं 4 कॅमेरा. ಆ ದಿನ ರಾಮನವಮಿ ಇರೋ ಕಾರಣ ನಾವು ಹೋಗ್ತಾ ಇರೋದ್ರಲ್ಲಿ ಪಾಲ್ಕಿಯಲ್ಲಿ ಹೋಗ್ತಾಯಿತ್ತು. ಅಲ್ಲೇ ಒಂದು ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ವೀಡಿಯೋನ ಮಾಡಿಕೊಂಡೆ. ಅಲ್ಲಿಂದ ನನಗೆ ಮೈಕ್ ತೊಗೊಳ್ಬೇಕಾಗಿತ್ತು. ಶಾಪಿಗೆ ಹೋಗಿ ಒಂದು ಸ್ವಲ್ಪ ನೋಡಿ ತೊಗೊಳ್ಳೋದು ಚೆನ್ನಾಗಿರುತ್ತೆ ಅಂತ ಹೋಗಿ ಮೈಕ್ನೆಲ್ಲ ತೊಗೊಂಡು ಬಂದ್ವಿ. ಅಲ್ಲಿಂದ ಸ್ವೀಟ್ ಮಾರ್ಟಿಗೆ ಒಂದು ಸ್ವಲ್ಪ ಏನಾದರೂ ಸ್ವೀಟ್ ತೊಗೊಳ್ಳೋಣ ಅಂತ ಸ್ವೀಟ್ ಮಾರ್ಟಿಗೆ ಹೋಗಿದ್ವಿ. ಇಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇರ್ತೀವಿ ನಾವೇ.
ಫೇವ್ರೇಟ್ ಮಿಠಾಯಿವಾಲ ಸ್ಟಾಲಿಗೆ ಬಂದಿದೆ ನಾವು. ಏನಾದರೂ ಸ್ವೀಟ್ ತೊಗೊಳ್ಬೇಕು. ಹಾಗೆ ರಸಮಲೈ ಸ್ವೀಟ್ ತೊಗೊಳಕ್ಕೆ ಬಂದಿದ್ದೀವಿ. ಗೊಲು ಏನು ತಿಂತಿ? ಇವಾಗ ರಸಮಲೈ ಸ್ವೀಟ್ ತೊಗೊಂಡಿದ್ದೀವಿ. ಇವಾಗ ತಿಂತಾ ಇದ್ದಾರೆ. ಹೌದಪ್ಪ, ನಿಂದ ವಾಚ್ ಚಲೋ ಇತ್ತು. ಟೈಮ್ ಎಷ್ಟಾಗೈತಿ ಟೈಮ್? ಮಮ್ಮಿಗೆ ಜ್ಯೂಸ್ ತೊಗೊಂಡು ಹೋಗ್ಬೇಕಂತ ಬಂದಿದ್ವಿ. ಇಲ್ಲಿ ಟೈಮ್ 9 ಗಂಟೆನೋ ಅಂತ ಬಂದಿದ್ದೆ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಚೇಂಜ್ ಮಾಡಿ ಊಟ ಎಲ್ಲ ಮಾಡಿ ಕುತ್ಕೊಂಡಿದ್ದೀವಿ. ಐಸ್ ಕ್ರೀಮ್ ತಿಂತಾ ಇದ್ದಾರೆ ಇವಾಗ. ಚಲೋ ಐತಿ. ಶೆಕೆಗೆ ಮಕ್ಕಳಿಗೆ ಐಸ್ ಕ್ರೀಮು, ಕೋಲ್ಡ್ ನೀರು, ಅದು ಇದು ಸ್ಟಾರ್ಟೇ ಇರುತ್ತೆ. ನಾಳೆ ಊರಿಗೆ ಹೋಗೋ ಕಾರಣ ಇದೆಲ್ಲನೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಕೊಳ್ತಾ ಇದ್ಲು. ಮತ್ತು ಅರ್ಜೆಂಟಲ್ಲೆಲ್ಲ ಏನಾದರೂ ಒಂದು ಸಾಮಾನು ಮರ್ತೇ ಹೋಗ್ತೀವಿ, ಅದಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡಿದ್ರಿ. ಅದನ್ನೇನು ಅಯ್ಯೋ ಎಲ್ಲ ಸಾಮಾನು ಟಿಶ್ಯೂ ಪೇಪರ್ ತಗೋದು. ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಚೇಂಜ್ ಮಾಡಿ ಊಟ ಎಲ್ಲ ಮಾಡಿ ಕುತ್ಕೊಂಡಿದ್ದೀವಿ. ಟೈಮು 12 ಗಂಟೆ ಆಗಲಿಕ್ಕೆ ಬಂತು. ಇವಾಗ ಮಲಗಬೇಕು. ಇವತ್ತಿನ ವಿಡಿಯೋ ನಂದು ಇಷ್ಟ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ.